ನಟ ಕಮಲ್ ಹಾಸನ್ಗೆ ಕನ್ನಡಕ್ಕೆ ಅವಮಾನ ಮಾಡಿರುವ ಕಮಲ್ ಹಾಸನ್ಗೆ ಕಮಲ್ ಹಾಸನ್ಗೆ ತಮಿಳು ನಟ ಕಮಲ್ ಹಾಸನ್ಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ತಮಿಳು ನಟ ಕಮಲ್ ಹಾಸನ್ಗೆ ನಾಡದ್ರೋಹಿ ಕಮಲ್ ಹಾಸನ್ಗೆ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ ಕನ್ನಡದ ಬಗ್ಗೆ ಅವಹೇಳನ ಹೇಳಿಕೆ ನೀಡಿರುವ ಕಮಲ್ ಹಾಸನ್ಗೆ ಬ್ಯಾನ್ ಮಾಡಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿರುವ ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ಬಗ್ಗೆ ಅಗಲವಾಗಿ ಮಾತನಾಡಿರುವ ಕಮಲ್ ಹಾಸನ್ಗೆ ಬಹಿಷ್ಕರಿಸಿ ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕಮಲ್ ಹಾಸನ್ಗೆ ಏನು ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಕಮಲ್ ಹಾಸನ್ ರವರು ಕನ್ನಡ ಭಾಷೆಯನ್ನು ಅವಹೇಳನಕಾರಿಯಾಗಿ ಅಂದ್ರೆ ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿದ್ರೆ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಕನ್ನಡಿಗರೆಲ್ಲ. ಬಹುಶಃ ಕಮಲ್ ಹಾಸನ್ ಅವರಿಗೆ ಕನ್ನಡ ಭಾಷೆಯ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ 3-4 ಸಾವಿರ ವರ್ಷಗಳ ಇತಿಹಾಸ ಇದೆ. ಹಾಗೂ ನಮ್ಮ ಕನ್ನಡ ಭಾಷೆಯಲ್ಲಿ 52 ಅಕ್ಷರಗಳಿದೆ. ಅದನ್ನ ನಾವು ತಿಳ್ಕೋಬೇಕು. ಹಾಗೂ ತಮಿಳಲ್ಲಿ ಬರೀ 18 ಅಕ್ಷರ ಇರೋದು. ಅವರು ಮಹೇಶ್ ಅನ್ನಲ್ಲ, ಮಗೇಶ್ ಅಂತಾರೆ. ನಮ್ಮಲ್ಲಿ ಕಕ್ಕ ಗಗ್ಗ ನಾ ಇದೆ, ಚಚ್ಚ ಜಜ್ಜನ ಪಪ್ಪ ಬಬ್ಬ ಇದೆ. ಅಲ್ಲಿ ಬರೀ ಕಾ ಜ ಪಾ ಬಿಟ್ರೆ ಇನ್ನೇನು ಇಲ್ಲ. ಅಂತ ಇತಿಹಾಸವನ್ನು ಅರಿಯದೆ ನಮ್ಮ ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾಡಿದ ನಿಜಕ್ಕೂ ಖಂಡನೀಯ. ಹಾಗೂ ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಗೊತ್ತಿದೆಯಾ ಕಮಲ್ ಹಾಸನ್ ನಿಮಗೆ? ನಿಮ್ ತಮಿಳಿಗೆ ಎಷ್ಟು ಬಂದಿದೆ? ಹಾಗೂ ಮೊನ್ನೆ ಬೂಕ ಪ್ರಶಸ್ತಿ ಸಹ ನಮ್ಮ ಕನ್ನಡ ಭಾಷೆ ಬಂದಿದೆ. ಇವೆಲ್ಲ ಅರಿವಿಟ್ಕೊಂಡು ನೀವು ಮಾತಾಡಬೇಕು. ದೊಡ್ಡ ಹಿರಿಯ ನಟರು ಏನು ಈ ಕೂಡಲೇ ನೀವು ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ ಕನ್ನಡ ಭಾಷೆ ಬಗ್ಗೆ ಈ ಕೂಡಲೇ ನೀವು ಇದನ್ನ ಹೇಳಿಕೆಯನ್ನು ವಾಪಸ್ ಪಡೆದು ಕನ್ನಡಿಗರ ಕನ್ನಡ ಭಾಷೆಯ ಬಗ್ಗೆ ಕ್ಷಮೆಯನ್ನ ಕೇಳಬೇಕು. ಇಲ್ಲವಾದ ಪಕ್ಷದಲ್ಲಿ ಮುಂದಿನ ತಿಂಗಳು ಏನು ನಿಮ್ದು 5ನೇ ತಾರೀಕು ತಗ್ ಲೈಫ್ ಸಿನಿಮಾ ನಡೀತಾ ಇದೆ, ರಾಜ್ಯಾದ್ಯಂತ ಒಂದೇ ಒಂದು ಥಿಯೇಟರ್ಲ್ಲೂ ಸಹ ಪ್ರದರ್ಶನ ಆಗ್ಲಿಕ್ಕೆ ನಾವು ಕನ್ನಡ ಹೋರಾಟಗಾರರು ಬಿಡಲ್ಲ. ಹಾಗೂ ಏನು ಈ ನಿನ್ನೆ ಹೇಳಿಕೆ ನೀಡಿದ್ದಾರೆ ನಮ್ಮ ಕನ್ನಡ ನಟರಾದ ಶಿವರಾಜ್ ಕುಮಾರ್ ಸಹ ಇದ್ರು. ಅವರು ಇದಕ್ಕೆ ಹೇಳಿಕೆ ಕೊಡೋದು ನಿಜಕ್ಕೂ ಖಂಡನೀಯ. ಈ ಕೂಡಲೇ ಶಿವರಾಜ್ ಕುಮಾರ್ ನಡೆದು ಕನ್ನಡ ಚಿತ್ರರಂಗ ಫುಲ್ಲು ಹೇಳಿಕೆಯನ್ನ ಕೊಟ್ಟು ಅವರ ಹೇಳಿಕೆಯನ್ನ ಹಿಂಪಡೆದು ಈ ಕೂಡಲೇ ಅವರು ರಾಜ್ಯದ ಅವರ ಹೇಳಿಕೆಗೆ ಕ್ಷಮೆಯನ್ನ ಕೇಳಬೇಕು. ಇಲ್ಲವಾದ ಪಕ್ಷದಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ನಡೆದು ಒಂದೇ ಒಂದು ಸಿನಿಮಾ ನಡೆದಂಗೆ ಆಗುತ್ತೆ ಅಂತ ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೋರಾಟ ಏನು ಅಂತಂದ್ರೆ, ಈಗ ತಮಿಳುನಾಡಲ್ಲಿ ಕಮಲ್ ಹಾಸನ್ ಅವರು ಏನು ಕನ್ನಡದ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾರೆ ಅದನ್ನು ಖಂಡಿಸ್ತಾ ಇದ್ದೀವಿ. ಕನ್ನಡಿಗರ ಕ್ಷಮೆ ಕೇಳಬೇಕು. ಏನೀಗ ಕರ್ನಾಟಕ ವಾಣಿಜ್ಯ ಮಂಡಳಿ ಇದೆ, ಅದು ಕೂಡಲೇ ಸಭೆ ಕರೆದು ಇವ್ರ ಚಲನಚಿತ್ರ ಹಾಗೂ ಇವ್ರನ್ನ ಏನು ಡೈರೆಕ್ಟರ್ಗಳಾಗಲಿ ಪ್ರೊಡ್ಯೂಸರ್ ಆಗಲಿ ಇವರು ಮುಂದೆ ಯಾವುದೇ ಚಲನಚಿತ್ರಗಳಿಗೆ ತಗೋಬಾರ್ದು, ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪ್ರಭುಶಂಕರ್, ಜೈ ಹಿಂದ್, ಜೈ ಕರ್ನಾಟಕ. ನಾನು ಕಮಲ್ ಹಾಸನ್ ಫಿಲಮ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೆ. ಒಂದು ಸ್ವಲ್ಪ ಗೌರವ ಇತ್ತು. ಆದರೆ ಹಿರಿಯ ನಟ ಅಂತ ಇತ್ತೀಚೆಗೆ ವಯಸ್ಸಾಗ್ತಾ ಮನುಷ್ಯಂಗೆ ತಲೆ ಕೆಟ್ಟಿದೆ ಅಂತ ಭಾವಿಸ್ತೀನಿ. ಅವನಿಗೆ ಎಲ್ಲಾದರೂ ಭ್ರಮೆ ಆಗಿದೆ, ಯಾವುದಾದ್ರೂ ಒಂದು ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ಕೊಟ್ಟು ಹುಚ್ಚಾಸ್ಪತ್ರೆಗೆ ಸೇರಿಸಿ ಬೆಂಗಳೂರಿನಲ್ಲಿ ನಮ್ಮ ನಿಮಾನ್ಸಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ಳೋದು. ಯಾಕೆಂದರೆ ವಯಸ್ಸಾಗ್ತಾ ಇದು ಒಂದೇ ಅಲ್ಲ, ಇದಕ್ಕೆ ಮುಂಚೆ ಒಂದು ಸಲ ಹಿಂದೂ ಸಂಘಟನೆ ಬಗ್ಗೆ ಕೂಡ ಮಾತಾಡಿದ್ದ ಅವನು. ಅದು ಒಂದು ತಪ್ಪು ಮಾಡಿದ. ಅದಾದಮೇಲೆ ಇದು 2ನೇ ಸತ ಇದು ದೊಡ್ಡದಾಗಿ ಕಂಡನಿ. ನಾನು ಆವಾಗಲೇ ಬಿಟ್ಬಿಟ್ಟಿದ್ದೆ ಅವನ ಬಗ್ಗೆ ಅಭಿಪ್ರಾಯ ಎಲ್ಲ ಅಭಿಮಾನ. ಈಗ ಕನ್ನಡದ ಬಗ್ಗೆ ಮಾತಾಡೋದು ಭಾಳ ದೊಡ್ಡ ತಪ್ಪು. ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಆ್ಯಕ್ಟ್ರುಗಳು ಸೇರಿ ಬಹಿಷ್ಕಾರ ಮಾಡಬೇಕು. ಆಲ್ರೆಡಿ BJP ಅಧ್ಯಕ್ಷ ಯಾರೋ ಒಬ್ಬರು ಪ್ರತಿಭಟನೆ ಮಾಡಿದ್ದಾರೆ. ಬಟ್ ರಾಜ್ಯಾದ್ಯಂತ ಮಾಡಿ ಕಮಲ್ ಹಾಸನ್ನ ಬ್ಯಾನ್ ಮಾಡಲೇಬೇಕು ಪರ್ಮನೆಂಟಾಗಿ. ಕ್ಷಮೆ ಕೇಳುವವರೆಗೂ ಬಿಡಬಾರ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ತಮಿಳ್ನಾಡು ಫಿಲಮ್ ನಟ ಕಮಲ್ ಹಾಸನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆನ ನಾವು ಪೂರ್ತಿ ಖಂಡಿಸ್ತೀವಿ. ಅವರು ಕ್ಷಮೆ ಕೇಳಬೇಕು. ಹಿಂದೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಭಾಷೆಗೆ ಒಂದು ಕುಂದು ಕೊರತೆ ಬರದಂತೆ ಯಾವ ರೀತಿ ಅವರು ನಡ್ಕೊಂಡವ್ರೆ, ಅವರ ಪಾದಕ್ಕೂ ಅವ್ರ ಕಾಲುವೆ ಕ್ಷಮೆ ಇಲ್ಲ. ಇಡೀ ವರ್ಲ್ಡಲ್ಲಿ, ಇಡೀ ರಾಷ್ಟ್ರದಲ್ಲಿ ಅವರಿಗೆ ಒಂದು ಹೆಸರು ಬಂದಿದೆ. ಇಂಥ ಕಮಲ್ ಹಾಸನ್ಗೆ ಇವತ್ತು ತಕ್ಷಣ ಅವನ್ನ ಕೂಡಲೇ ಬ್ಯಾನ್ ಮಾಡಬೇಕು. ನಮ್ಮ ಕನ್ನಡ ಚಿತ್ರರಂಗ ಇವತ್ತು ಅವನ್ನ ಕೂಡಲೇ ಬ್ಯಾನ್ ಮಾಡಬೇಕು. ಹಾಗೇನೆ ಮತ್ತೊಂದು, ನಮ್ಮ ಶಿವರಾಜ್ ಕುಮಾರ್ ಅವರು ಪಕ್ಕದಲ್ಲೇ ಕೂತಿದ್ರು. ಅವ್ರು ಯಾತಕ್ಕೆ ಮೌನವಾಗಿ ಕೂತಿದ್ರು ನನಗೆ ಗೊತ್ತಿಲ್ಲ. ಅವ್ರು ಮೊದಲು ಅವರು ಅದನ್ನು ಪ್ರಶ್ನೆ ಮಾಡಬೇಕು. ಅವ್ರಿಗೆ ಈ ಮಾತನ್ನು ಹೇಳಿ ಅವ್ರಿಗೆ ಉತ್ತರವನ್ನು ಕೊಟ್ಟು ಈ ಮಾತನ್ನು ವಾಪಸ್ ತಗೊಳ್ಳಿ ಅಂತ ಅವ್ರು ಹೇಳಬೇಕಾಗಿತ್ತು. ಹೇಳಿಲ್ಲ. ಅವ್ರು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವನು ಅಯೋಗ್ಯನೋ ಇಲ್ಲ ಅಯೋಗ್ಯನೋ 2 ಪದಗಳಿದೆ. ಕರ್ನಾಟಕದ ಚಲನಚಿತ್ರದ ಬಗ್ಗೆ ಎಲ್ಲ ಅವಹೇಳನಕಾರಿ ಮಾತುಗಳನ್ನು ಹೇಳ್ತಕ್ಕಂಥವನನ್ನು ಖಂಡಿಸ್ತೀವಿ. ಅವನು ಯಾವುದೇ ಫಿಲಮ್ಗಳು ಕರ್ನಾಟಕದಲ್ಲಿ ಹೇಳ್ದಂಗೆ ನಡೀದಂಗೆ ಮತ್ತು ಅವನು ಇಡೀ ಕರ್ನಾಟಕ ಜನತೆಗೆ 4 ಕೋಟಿ ಜನಸಂಖ್ಯೆ ಏನಿದ್ದೀವಿ ನಾವು, 8 ಕೋಟಿ ಸಂಖ್ಯೆ ಏನಿದೆ ಅವರೆಲ್ಲರಿಗೂ ಮುಂದೆ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಅವರಲ್ಲಿ